ರುಕ್ಕು, ನಿನಗೀಗ್ಲಾರ್ದು ಸಮಾಧಾನ ಆಯ್ತು ತಾನೆ? ನೆಮ್ಮದಿಯಿಂದ ಈ ಮದ್ವೆಗೆ ಒಪ್ಪಿಗೆ ಕೊಡ್ತೀಯಾ? ಹಬ್ಬ ದೇವ್ರೆ, ನಾನು ಈಗ್ಲೇ ನಿನಗೆ ತುಪ್ಪ ದೀಪ ಹಚ್ತೀನಿ. ನನ್ ಮೊಮ್ಮಗ ಮನೆಗೆ ಬರೋ ಹಾಗೆ ಮಾಡ್ದೆ. ಮದ್ವೆಗಿದ್ದ ಸಮಸ್ಯೆನೂ ಪರಿಹಾರ ಮಾಡ್ದೆ. ಶಾಸ್ತ್ರಿಗಳೇ, ನೀವು ನಾಳೆನೇ ನಮ್ಮ ಮನೆಗೆ ಬನ್ನಿ. ಲಗ್ನ ಪತ್ರಿಕೆ ಶಾಸ್ತ್ರನ ಮುಗಿಸ್ಬಿಡೋಣ. ಇನ್ ತಡ ಮಾಡಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಖಂಡಿತ ಆಗ್ಲಮ್ಮ. ವಿಶು, ನಡಿಯಪ್ಪ ಮನೆಗೆ ಹೋಗೋಣ. ನನ್ ಕೈ ರುಚಿ ಊಟ ಮಾಡಿ ಎಷ್ಟು ದಿನ ಆಗೋಯ್ತು. ಇವತ್ತು ನಿನ್ಗೇನೇನ್ ಇಷ್ಟನೋ ಅದೆಲ್ಲ ಅಡ್ಗೆ ಮಾಡಿ ಬಡಿಸ್ತೀನಿ. ಬೇಗ ಹೋಗೋಣ, ನಡಿ. ಯಾವ್ದು ಹೀಗ್ ಮಾತ್ರ ಮಾಡ್ಬೇಡಪ್ಪ. ಆಯ್ತಮ್ಮ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ಅಮ್ಮ, ನೀನ್ ಮನೆಗೆ ಹೋಗಿ ಅಡುಗೆ ಮಾಡು. ನಾನು ರಾಧಿಕಾನ ಮನೆಗೆ ಬಿಟ್ಟು ಅತ್ತೆನೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಪಾಪ ಅವ್ರಿಗೂ ಸಮಾಧಾನ ಆಗತ್ತಲ್ವಾ? ಅತ್ತೆ, ಬೇಗ ವಿವೇಕಗೂ ಫೋನ್ ಮಾಡಿ ಹೇಳ್ಬೇಕು. ಪಾಪ ವಿಶು ಬಂದಿಲ್ಲ ಅಂತ ಅವನು ಗಾಬರಿ ಆಗಿದ್ದ. ವಿಶು, ಹುಷಾರಪ್ಪ. ಬೇಗ ಮನೆಗೆ ಬಂದ್ಬಿಡು, ತಡ ಮಾಡ್ಬೇಡ. ಊಟಕ್ಕೆ ಎಲ್ರು ನಿನಗೋಸ್ಕರನೇ ಕಾಯ್ತಾ ಇರ್ತೀವಿ. ರುಕ್ಕು, ಈ ಕಳ್ಳ ಕೃಷ್ಣ ಮನೆಗೆ ಬಂದ ತಕ್ಷಣ ಮೊದ್ಲು ಇವನಿಗೆ ದೃಷ್ಟಿ ತೆಗೆದು ಹಾಕ್ಬೇಕು. ಯಾರ್ಯಾರು ಕೆಟ್ಟ ದೃಷ್ಟಿ ಇವನ್ ಮೇಲೆ ಬಿದ್ದಿರುತ್ತೋ ಏನೋ. ವಾಟ್? ಹೌ ಇಸ್ ದಿಸ್ ಪಾಸಿಬಲ್? ವಿಶು ಊರ್ ಬಿಟ್ಟು ಹೋದವನು ರಿಟರ್ನ್ ಬರಲ್ಲ ಅನ್ಕೊಂಡ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಪ್ರದೀಪ್ ಧರ್ಮಾಧಿಕಾರಿ ಆಗೋ ಕನ್ಸಾಗೆ ಉಳ್ದೋಯ್ತು. ಮಾವನವ್ರ ಕೋಟಿಗಟ್ಲೆ ಆಸ್ತಿಯನ್ನ ನಾವೇ ಅನುಭವಿಸ್ಬೇಕು ಅಂತ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರು ಯಾವ ಪ್ಲಾನು ಸಕ್ಸಸ್ ಆಗ್ಲಿಲ್ಲ. ನಮ್ 3 ಜನಕ್ಕೆ ಚಂಬೆ ಗತಿ. 2 ದಿನ ಲೇಟಾಗಿ ಬಂದಿದ್ರೆ ಪ್ರದೀಪ್ ಧರ್ಮಾಧಿಕಾರಿ ಆಗ್ತಿದ್ದ, ನಾನು ಮಹಾರಾಣಿಯಾಗಿ ಮೆರಿಬಹುದಿತ್ತು. ಈ ರಾಧಿಕನ್ ಮದುವೆ ಆಗಿ ಮನೆಗೆ ಕರ್ಕೊಂಡ್ ಬಂದ್ರೆ ಮುಗ್ದೋಯ್ತು. ನಾವೆಲ್ಲ ಮನೆ ಬಿಟ್ಟು ಹೋಗ್ಬೇಕಷ್ಟೇ. ಸೋ ಸ್ವೀಟ್ ಆಫ್ ಯು ಮೈ ಗರ್ಲ್ ಫ್ರೆಂಡ್. ಮನೆಗೆ ಹೋಗಿರಿ, ನನ್ನ ಮಾವನ ಮನೆಗೆ ಹೋಗಿ ಬರ್ತೀನಿ. ಮಾವ, ಹೋಗೋಣ. ಮೊದಲು ಮಾವನಿಗೆ ವಿಷಯ ತಿಳಿಸ್ಬೇಕು. ದೇವ್ಕಿ, ದೇವ್ಕಿ, ಬೇಗ ಪಾಯಿಲಿ. ಹತ್ತಿ ಸಾಕು. ಅಲ್ಲಿ ನೋಡಲಿ ಯಾರು ಬಂದಿದ್ದಾರೆ ಅಂತ. ಎಲ್ಲಿಗಪ್ಪ ಹೋಗ್ಬಿಟ್ಟಿದ್ದೆ? ಯಾಕೆ ಯಾರಿಗೂ ಹೇಳ್ದೆ ಹೊಟ್ಟೋಗಿದ್ದೆ? ನಮ್ಗೆಲ್ಲ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಕಂದ, ವಿಷಯ ಬಂದ್ಬಿಟ್ನಲ್ಲ.
ನೀನ್ ಆರೋಗ್ಯವಾಗಿದ್ದೆ ತಾನೆ? ನಿಂಗೇನು ತೊಂದರೆ ಆಗಿಲ್ಲ? ಇರು. ಅದೆಲ್ಲ ಒಂದು ದೊಡ್ಡ ಕಥೆ. ಅಂತೂ ಅಳಿಯಂದ್ರು ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ಅಷ್ಟೇ ಅಲ್ಲ, ಅವ್ರು ಹೋಗಿರೋ ಕೆಲಸನ ನಿರ್ವಿಘ್ನವಾಗಿ ನೆರವೇರಿಸ್ಕೊಂಬಂದ್ರಲ್ಲ, ಅದಕ್ಕಿಂತ ಆನಂದ ಬೇರೆ ಏನಿದೆ ಹೇಳು? ನಾನು ಅಳಿಯಂದ್ರಿಗೆ ಹೇಗೆ ಧನ್ಯವಾದಗಳು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅವರು ನಮ್ಮ ಕೂಸು ರಾಧಿಕನ ಮದುವೆಗೆ ಏನೇನು ಕಷ್ಟಗಳಿತ್ತೋ ಅದನ್ನೆಲ್ಲ ಬಗೆಹರಿಸ್ಕೊಂಡು ಬಂದಿದ್ದಾರೆ. ಇಂಥ ನಿಸ್ವಾರ್ಥಿ, ಪರೋಪಕಾರಿ, ಧರ್ಮಾಧಿಕಾರಿ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅಯ್ಯೋ, ನಿಲ್ಲಿಸ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ. ಕೂತ್ಕೋ ವಿಶು, ಕುಡಿಯೋದಕ್ಕೆ ಏನಾದ್ರೂ ಹಾಲು ತಗೊಂಡ್ಬರ್ತೀನಿ. ಇಲ್ಲ, ಏನು ಬೇಡತ್ತೆ. ನಾನು ರಾಧಿಕಾಗೆ ಹೇಳ್ದೆ ಹೋಗ್ಬೇಕಾಯ್ತು. ಇದರಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಆದ್ರೆ ನಾನು ಯಾರಿಗೂ ಹೇಳೋಗೋ ಪರಿಸ್ಥಿತಿಲಿ ಇರ್ಲಿಲ್ಲ. ನನ್ನಿಂದ ತಿಳಿದೇನೋ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ರಾಧಿಕಾ ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಅನ್ನ ನೀರು ಬಿಟ್ಟು ಕಾಯ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ನಿಮ್ಗೆ ಒಂದು ಮಾತು ಕೊಡ್ತೀನಿ, ನನ್ನ ಕೊನೆ ಉಸಿರು ಇರೋವರೆಗೂ ರಾಧಿಕಾನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀನ್ ನಂಗೂ ಒಂದ್ ಮಾತು ಕೊಡ್ಬೇಕು. ಏನು? ಇನ್ಮೇಲೆ ಎಲ್ಲಿಗಾದ್ರೂ ಹೋಗೋದಾದ್ರೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು. ಸರಿ. ಅಯ್ಯೋ, ಮಾತಾಡ್ತಾ ಮರ್ತ್ಬಿಟ್ಟೆ. 1 ನಿಮಿಷ ಬಂದೆ. ಸಮಾಧಾನ ಆಯ್ತಕ್ಕಂದ. ನಾಳೆನೆ ಬೀಗರ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಶಾಸ್ತ್ರನ ಮುಗಿಸ್ಬಿಡ್ತೀನಿ. ಇನ್ನು ಹೆಚ್ಚು ದಿನ ಮದ್ವೆನ್ ತಡ ಮಾಡೋದು ಸರಿ ಅಲ್ಲ. ಏನ್ ಹೇಳ್ತೀರಿ ಹೇಳಿ ಅಂದ್ರೆ? ಸರಿ ಮಾವ. ಏನ್ ತಾಯಿ, ಆಗ್ಬೋದಾ? ಕಂದ, ಈಗ ನಿನ್ ವಿಷು ಬಂದಾಯ್ತಲ್ಲ, ಈಗ ನೀನ್ ಹಠ ಮಾಡದೆ ತಿನ್ಬೇಕು. ಏಕೆ ಇದೇನಿದು? ಅಳಿಯಂದ್ರು ಬಂದಿದ್ದಾರೆ, ಈಗ ಅದನ್ನೆಲ್ಲ ಅವಳು ನೋಡ್ಕೊಳ್ತಾಳೆ ಬಿಡು. ನಾಚಿಕೆ ನೋಡು, ಈ ಮುಖಕ್ಕೆ ನಾಚಿಕೆ ಬೇರೆ ಕೇಡು. ಅವನೊಬ್ಬ ತಾಳ ಹಾಕಕ್ಕೆ, ಇವಳು ಭರತನಾಟ್ಯ ಮಾಡಕ್ಕೆ. ಸರಿಯಾಗಿದೆ ಜೋಡಿ. ಭಗವಂತ, ಈ ಮಾರಿ ಮನೆ ಬಿಟ್ಟು ತೊಲಗುದ್ಲು ಅನ್ನೋ ಸಂತೋಷದಲ್ಲಿ ಒಂದ್ ಲೋಟ ಹಾಲು ಕುಡಿಯೋಣ ಅನ್ನೋಷ್ಟರಲ್ಲಿ ಮತ್ತೆ ಬಂದು ವಕ್ರಿಸ್ಬಿಟ್ಲು. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡೋದ್ ಬಾಕಿ ಇದೆಯೋ ದೇವ್ರೇ ಏನೋ. ಕೃಷ್ಣ 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 ಕೃಷ್ಣ. ಅಯ್ಯೋ,
ಒಲೆ ಮೇಲೆ ಹಾಲಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ. ಬರ್ತೀನಿ. ಅಳಿಯಂದ್ರೆ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ, ನಾನು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಈಗ ಬಂದೆ ತಾಯಿ. ಎದ್ದಿತ್ತು? ಓ ಪರವಾಗಿಲ್ಲ. ಸಾಕು ನನಗೆ. ನಿನ್ಗೆ ನಾನು ಬಂದಿದ್ದು ಇಷ್ಟ ಅಲ್ಲ ಅನ್ಸುತ್ತೆ. ಯಾಕೆ? ಮತ್ತೆ ಎರಡೇ ತುತ್ತು ತಿಂದ್ಬಿಟ್ಟು ಸಾಕು ಅಂತಿದ್ಯಾ? ಹಾಗಲ್ಲ, ಅದು ಸರಿ, ನಾನು ಹೊರಡ್ತೀನಿ. ಬಿಡ್ತು ಅನ್ನಿ. ದಯವಿಟ್ಟು ಹೊರಡೋ ಮಾತಾಡ್ಬೇಡಿ. ನಿಮ್ಗೋಸ್ಕರನೇ ಈ ಜೀವ ಇರೋದು. ನೀವು ನನ್ನಿಂದ ದೂರ ಆದ್ರೆ ಈ ಜೀವಕ್ಕೆ ಬದುಕೋ ಶಕ್ತಿ ಇಲ್ಲ. ಹುಚ್ಚಿ, ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಆ ಸೂರ್ಯ ಬೆಳಿಗ್ಗೆ ಹುಟ್ಟೋದು ಮರಿಬೋದು, ಆದ್ರೆ ನಾನು ನಿನ್ನ 7 ಜನ್ಮಕ್ಕೂ ಮರೆಯಲ್ಲ. ನನ್ನ ಪ್ರತಿ ಉಸಿರು ಮೇಲೂ ನಿನ್ಗೆ ಅಧಿಕಾರ ಇದೆ. ಈ ಉಸಿರು ನಿಂತು ಹೋದ್ರೂ ಪರವಾಗಿಲ್ಲ. ತಿನ್ನು ಮತ್ತೆ. ಮಾವ, ನಾವ್ ಹಾಕಿರೋ ಪ್ಲಾನ್ ಎಲ್ಲ ಎಕ್ಕುಟ್ಟು ಹೋಯ್ತು. ವಿಶ್ವ ಬಂದಿದ್ದಾನೆ, ಮತ್ತೆ ಉಕ್ಕರಿಸ್ಕೊಂಡಿದ್ದಾನೆ. ಇನ್ನು ಪ್ರದೀಪ್ ಧರ್ಮಾಧಿಕಾರಿ ಆಗೋದು, ಈ ಐಶ್ವರ್ಯನೆಲ್ಲ ಅನುಭವಿಸೋದು ಎಲ್ಲ ಕನ್ಸನ್ ಮಾತೆ. ವಿಷು ಬಂದಿರೋ ವಿಷಯ ಗೊತ್ತಾಯ್ತು. ಇನ್ನೇನು ನಮ್ಮ ಪ್ರದೀಪ ಧರ್ಮಾಧಿಕಾರಿ ಅನ್ನೋಷ್ಟೊತ್ತಿಗೆ ಸರಿಯಾಗಿ ವಿವೇಕ್ಗೆ ಕಾಲ್ ಬಂತು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ. ಇನ್ನೇನ್ ಮಾಡೋದ್ ಮಾವ? ಈ ಮನೇಲಿ ರಾಣಿಯಾಗಿ ಮೆರೆಯೋ ಕನ್ಸು ಹಾಳಾಗೋಯ್ತು. ಇನ್ನೇನಿದ್ರು ಅವ್ರು ಹೇಳಿದ ಮಾತ್ಗೆಲ್ಲ ತಲೆ ಆಡಿಸ್ಬೇಕು ಅಷ್ಟೇ. ಈ ಮನೆ ಕೆಲ್ಸೋರ್ಗಿನ್ನ ಕಡೆ ಆಗೋಯ್ತು ನಮ್ಮ ಪರಿಸ್ಥಿತಿ. ಸಮಾಧಾನ ಮಾಡ್ಕೋ. ವಿಷು ಬಂದ್ರೆ ಏನಾಯ್ತು? ಪ್ರಳಯನೇ ಆಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದೀಯಾ? ಈಗೇನು, ನಮ್ಮ ಪ್ಲಾನು ಫ್ಲಾಪ್ ಆಯ್ತು ಅಷ್ಟೇ ತಾನೇ? ನೋಡ್ರಮ್ಯ, ನಾವು ಜೀವನದಲ್ಲಿ ಯಾವತ್ತೂ ಹೋಪ್ಸ್ನ ಕಳ್ಕೋಬಾರ್ದು. ಮಾವ, ನನ್ನ ಹತ್ರ ಇನ್ 1% ಹೋಪ್ಸ್ ಉಳಿದಿಲ್ಲ. ರಮ್ಯಾ, ಮೋಡ ಕವಿದ್ರೆ ಮಳೆ ಬಂತು ಅಂತಲ್ಲ,
ಮಳೆ ಬಂದ್ರೆ ನೆರೆ ಬಂತು ಅಂತಲ್ಲ. ಈಗ ಮೋಡ ಕವಿದಿದೆ ಅಷ್ಟೇ, ಮಳೆ ಬಂದಿಲ್ಲ. ಆ ವಿಷು ರಾಧಿಕಾನ ಅದು ಹೇಗೆ ಮದುವೆ ಆಗ್ತಾನೋ ನಾನು ನೋಡೇ ಬಿಡ್ತೀನಿ. ಈಗ ಅವನು ಬಂದಿದ್ದಾನೆ, ಎಲ್ಲರೂ ಖುಷಿಯಾಗಿದ್ದಾರೆ, ಇರ್ಲಿ ಬಿಡು. ಈ ಖುಷಿ ಎಷ್ಟು ದಿವಸ? ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ನನ್ಗೆ ಅರ್ಥ ಆಗ್ತಿಲ್ಲ ಮಾವ. ಅರ್ಥ ಆಗೋದು ಬೇಡ. ನೋಡ್ರಮ್ಯ, ಈಗ ಅದಕ್ಕೆ ರಾಧಿಕಾನ ಸೊಸೆಯಾಗಿ ಒಪ್ಕೊಂಡಿದ್ದಾರೆ. ಯಾಕೆ ಹೇಳು? ವಿಷು ಖುಷಿಯಾಗಿರ್ಲಿ ಅಂತ. ಆದ್ರೆ ಈಗಲೂ ಅವ್ರ ಮನಸ್ಸಿನಲ್ಲಿ ರಾಧಿಕಾ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಸರಿಯಾದ ಸಮಯಕ್ಕೆ ಬಾಣ ಹೊಡೆಯೋನೆ ನಿಜವಾದ ಬೇಟೆಗಾರ. ನೋಡ್ತಾ ಇರು. ವಿವೇಕ್, ಬಫೆ ಊಟದ ಜೊತೆ ಟೇಬಲ್ ಊಟನೂ ಇರ್ಲಿ. ಸ್ವಲ್ಪ ಜನಕ್ಕೆ ಕೂತ್ಕೊಂಡು ಊಟ ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ. ಬಫೆ ಗಿಫೆ ಸರಿ ಹೋಗಲ್ಲ ಕಣೋ. ಸರಿ. ಏ ರಾಜು, ಅಜ್ಜಿ, ಬಾಸ್ ಕರೀತಿದ್ದಾರೆ, ಒಂದ್ ನಿಮಿಷ ಬರ್ತೀನಿ. ಏನಾಯ್ತು ಇವನ್ಗೆ? ಸರಿ, ನೋಡ್ಕೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಬಾಸ್. ಹೇಯ್ ರಾಜು, ವೆರಿ ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ನೀವಿಲ್ಲದೆ ಈ ಮನೆ ಕಳೆನೆ ಕಳೆದ್ಕೊಂಡ್ಬಿಟ್ಟಿತ್ತು. ಈಗ ನೋಡಿ, ಎಲ್ಲರೂ ಸಂತೋಷವಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ನೀವು ಸರಿಯಾದ ಸಮಯಕ್ಕೆ ಬರದೇ ಹೋಗದೆ ಇದ್ದಿದ್ರೆ ಏನಾಗ್ತಿತ್ತು? ನಂಗಂತೂ ಅದೇ ಚಿಂತೆ ಆಗ್ಬಿಟ್ಟಿತ್ತು. ರಾಜು, ನಿನ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿನ್ಗೆ, ಅಣ್ಣನ್ಗೆ ತುಂಬ ನೋವು ಕೊಟ್ಟಿದ್ದೀನಿ. ಆದರೆ ಆಫೀಸ್ ಕೆಲಸನ, ಮನೇಲಿರೋರ್ನ ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಸ್ನೇಹಿತನಾಗಿ ನಿನ್ನ ಮಾತನ್ನ ನೀನು ಉಳಿಸ್ಕೊಂಡಿದ್ಯಾ. ನೀನು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ರಾಜು. ಥ್ಯಾಂಕ್ ಯು ಸೋ ಮಚ್. ಬಾಸ್, ನಿಮ್ ಸ್ನೇಹಿತನಾಗಿರೋದೇ ನನ್ನ ಪುಣ್ಯ. ಥ್ಯಾಂಕ್ಸ್ ರಾಜು. ಥ್ಯಾಂಕ್ ಯು ಸೋ ಮಚ್. ರೇ, ಮಾತಲ್ಲೇ ಮರ್ತ್ಬಿಟ್ಟಿದ್ದೆ. ಅಜ್ಜಿ ನಿಮ್ ಮದುವೆಗೆ ಫೋಟೋಗ್ರಾಫರ್ ಬುಕ್ ಮಾಡಕ್ ಹೇಳಿದ್ದಾರೆ. ನಾನು ಬರ್ತೀನಿ. ಎಸ್, ಓಕೆ, ಸಿ ಯು.